ಮಹಾಕುಂಭಮೇಳದಲ್ಲಿ ನಾಳೆ ಕೊನೆಯ ಅಮೃತ ಸ್ನಾನ ಇರುತ್ತೆ. 44 ದಿನಗಳಿಂದ ನಡೀತಾ ಇರತಕ್ಕಂಥ ಮಹಾಕುಂಭಕ್ಕೆ ನಾಳೆನೇ ತೆರೆ ಬೀಳ್ತಾ ಇದೆ. ಶಿವರಾತ್ರಿಯಂದು ಮುಕ್ತಾಯವಾಗ್ತಾ ಇದೆ. ಅತಿ ದೊಡ್ಡ ಕಾರ್ಯಕ್ರಮ ಇದು. ಪ್ರಯಾಗ್ರಾಜಲ್ಲಿ ಜನವರಿ 13ಕ್ಕೆ ಆರಂಭವಾಗಿತ್ತು. ನಾಳೆ ಕೊನೆಯಾಗ್ತಾ ಇದೆ. ಇದು ಜನವರಿ 13ರಿಂದ ಇಲ್ಲಿವರೆಗೂ 44 ದಿನಗಳಲ್ಲಿ 63 ಕೋಟಿ 36 ಲಕ್ಷ ಜನ ಭಕ್ತರು ಬಂದು ಪುಣ್ಯಸ್ನಾನವನ್ನು ಮಾಡ್ಕೊಂಡು ಹೋಗಿದ್ದಾರೆ. ಇನ್ನು ನಾಳೆ ಹೇಗಿದ್ದರೂ ಮಹಾಶಿವರಾತ್ರಿ ಕಡೇ ದಿನ ಬೇರೆ, 7 ಗ್ರಹಗಳು ಒಂದು ಕಡೆ ಕಾಣಿಸ್ತಾ ಇದೆ ಬೇರೆ. ನಾಳೆ ಇಂಥ ಒಂದು ಪುಣ್ಯದ ದಿನದಂದು ನಾಳೆ ಇನ್ನೂ ಜನ ಬರಬಹುದು ಅಂತ. ಮಹಾಶಿವರಾತ್ರಿ ರಜೆ, ಕುಂಭಮೇಳದ ಕಡೇ ದಿನ. ಸೊ ಹಾಗಾಗಿ ಸಮರೋಪಾದಿಯಲ್ಲಿ ಸಾಗರೋಪಾದಿಯಲ್ಲಿ ಜನ ಬರ್ತಾ ಇದ್ದಾರೆ ಇಲ್ಲಿಗೆ. ಇವತ್ತು ಸಾಯಂಕಾಲ 6 ಗಂಟೆಯಿಂದಾನೇ ವಾಹನ ರಹಿತ ವಲಯ, ನೋ ವೆಹಿಕಲ್ ಝೋನ್, ಅದನ್ನು ಘೋಷಣೆ ಮಾಡ್ತಾ ಇದ್ದಾರಲ್ಲಿ. ಇಡೀ ಪ್ರಯಾಗ್ರಾಜ್ ನಗರದಾದ್ಯಂತ ವಾಹನ ಸಂಚಾರಕ್ಕೆ ನಿರ್ಬಂಧ ಇದೆ. ಇನ್ನು ಪ್ರಯಾಗ್ರಾಜ್ನ ಸ್ಥಳೀಯ ನಿವಾಸಿಗಳಂತೂ ಸಾಕಪ್ಪ ಸಾಕು ಅಂತಿದ್ದಾರೆ. ನಮ್ಮಗಳಿಗೆ ಇಲ್ಲಿ ಓಡಾಡೋಕ್ಕಾಗ್ತಾ ಇಲ್ಲ, ನಮಗಿಲ್ಲಿ ಇರೋಕ್ಕಾಗ್ತಾ ಇಲ್ಲ, ನೀವು ಆಮೇಲೆ ಬನ್ನಿ, ಸ್ವಲ್ಪ ದಿನ ಕಳೆದು ಬನ್ನಿ ಅನ್ನೋ ರೀತಿಯಲ್ಲಿ ಅಲ್ಲಿನ ಜನ ಕೂಡ ಹೇಳ್ತಾ ಇದ್ದಾರೆ. ಆಲ್ರೆಡಿ ವಾಹನಗಳಿಗೆ ನೋ ಎಂಟ್ರಿ ಇದೆ. ಅಲ್ಲಿ ಎಲ್ಲರೂ ತ್ರಿವೇಣಿ ಸಂಗಮಕ್ಕೆ ಬಂದು ಪುಣ್ಯಸ್ನಾನ ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಮಗೆ ಎಲ್ಲೆಲ್ಲಿ ಹತ್ತಿರದ ಘಾಟ್ಗಳು ಸಿಗ್ತವೋ ಅಲ್ಲೇ ಸ್ನಾನ ಮಾಡ್ಕೊಳ್ಳಿ. ತ್ರಿವೇಣಿ ಸಂಗಮದಲ್ಲೂ ಅದೇ ನೀರು, ಆ ಘಾಟ್ಗಳಲ್ಲೂ ಅದೇ ನೀರಪ್ಪ, ಸ್ನಾನ ಮಾಡ್ಕೊಂಡು ಹೋಗಿ ವಾಪಸ್ ನೀವು. ತ್ರಿವೇಣಿ ಸಂಗಮದಿಂದ 10 ಕಿಲೋಮೀಟರ್ ದೂರದಲ್ಲಿಯೇ ವಾಹನ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಮಹಾಕುಂಭ ಮೇಳದ ಮೇಲೆ ವಾಯುಪಡೆ ಕಣ್ಗಾವಲು ಕೂಡ ಇರುತ್ತೆ. ನಾಳೆ ಗಂಗಾ ನದಿಯಲ್ಲಿ ನೀರಿನ ಹರಿವು ಒಂದು ಕಡೆ ಕಡಿಮೆ ಆಗ್ತಾ ಇದೆ ಕೂಡ. ಸೊ ಹಾಗಾಗಿ ನಾಳೆ ಕಡೆಯ ದಿನ ಇರುತ್ತೆ ಈ ಒಂದು ಕುಂಭಮೇಳಕ್ಕೆ. ನಾಳಿನ ಕಡೆಯ ದಿನಕ್ಕೆ 2 ಕೋಟಿ 3 ಕೋಟಿವರೆಗೂ ಕೂಡ ನಾಳೆ ಒಂದೇ ದಿನಕ್ಕೆ ಭಕ್ತರು ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ.